ಲೇ ಮೂರ್ಖ, ನೀನು ಕ್ರಿಕೆಟ್ ನೋಡ್ತೀಯ ತಾನೆ? ಬ್ಯಾಟ್ಸ್ಮನ್ ಆಡ್ತಾ ಇರ್ತಾನೆ, ಇಬ್ಬರು ಇರ್ತಾರೆ, ಆ ಕಡೆ ಒಬ್ಬರು ಈ ಕಡೆ ಒಬ್ರು. ಬೌಲರ್ ಹೆವಿ ಸ್ಪೀಡಾಗಿ ಹಾಕ್ತಾನೆ. ಆದರೆ ಎಷ್ಟೇ ಸ್ಪೀಡಾಗಿ ಹಾಕಲಿ, ಅವನು ಸ್ಪಿನ್ ಹಾಕಲಿ, ಅವ್ನು ಟ್ರಿಕ್ಸ್ ಮಾಡಿ ಉಪಯೋಗಿಸ್ಲಿ, ಬ್ಯಾಟ್ಸ್ಮನ್ಗೆ ಗೊತ್ತಾಗೇ ಆಗುತ್ತೆ ಇವನನ್ನು ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ. ಒಂದು ಬಾಲ್ ವೇಸ್ಟ್ ಮಾಡ್ತಾನೆ, 2 ಬಾಲ್ ವೇಸ್ಟ್ ಮಾಡ್ತಾನೆ, ಇನ್ನು 3, 4, 5, 6ನೇ ಬಾಲ್ಗಳು ಅದ್ಭುತವಾಗಿ ಹೊಡಿತಾನೆ. ಆದರೆ ಕೀಪರ್ ಇದನ್ನಲ್ಲ, ಇವನ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ಹಿಂದೆ ಇರೋದ್ರಿಂದ ಯಾವಾಗ ಅವನು ನಿನ್ನನ್ನು ಔಟ್ ಮಾಡ್ತಾನೆ, ನೀನೊಂದು ಬಾಲ್ ಮಿಸ್ ಮಾಡಿದ ತಕ್ಷಣ ಎಳೆದ್ಬಿಟ್ಟು ಹಾಕ್ಬಿಡ್ತಾನೆ. ಒಂದು ಹೆಜ್ಜೆ ಮುಂದಿಟ್ಟು ನೋಡು, ಔಟ್ ಮಾಡಿಬಿಡ್ತಾನೆ. ಅದೇ ರೀತಿ ನೀನು ಎದುರುಗಡೆ ಯಾರ ಜೊತೆ ಯುದ್ಧ ಮಾಡ್ತಾ ಇದೆಯಾ, ಇವರಿಂದ ಸೋಲ್ತೀಯ ಅನ್ನೋದು ತಪ್ಪು. ಅದು ನಿನಗೆ ಗೊತ್ತಿದೆ. ಹಿಂದ್ಗಡೆ ಇರ್ತಾರಲ್ಲ ಶತ್ರುಗಳು ಅವ್ರ ಕಣ್ಣಿಗೆ ಕಾಣಿಸೋದಿಲ್ಲ. ಇವರಿಂದ ನಿನಗೆ ಹೆಚ್ಚು ಅಪಾಯ, ಮುಂದ್ಗಡೆ ಇರೋರಿಂದಲ್ಲ. ಅವನು ಕಣ್ಣಿಗೆ ಕಾಣಿಸ್ತಾವನೆ, ಹೊಡೆದಾಟ ಮಾಡ್ತಾವನೆ, ಹೋರಾಟ ಮಾಡ್ತಾವನೆ. ಅವನ ಜೊತೆ ನೀನು ಎದುರಿಸ್ಬೋದು, ಬೆದರಿಸ್ಬೋದು, ಮಾತಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಹಿಂದ್ಗಡೆ ಇರ್ತಾನಲ್ಲ, ನೀನು ಒಂದು ಹೆಜ್ಜೆ ಮುಂದಿಟ್ಟಿದ್ದ ಪಟಕ್ಕಂತ ಔಟ್ ಮಾಡ್ಬಿಡ್ತಾನೆ. ಸೊ ನಾನು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಕ್ರಿಕೆಟ್ನ ಉದಾಹರಣೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಯಾವಾಗ ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೋ ಆವಾಗ ನಿನ್ನ ಜೀವನದಲ್ಲಿ ಬದಲಾವಣೆ ಸ್ಟಾರ್ಟ್ ಆಗುತ್ತೆ. ಅದು ಆದ ನಂತರ ಪರಿವರ್ತನೆಗಳು ಬರ್ತವೆ. ಪರಿವರ್ತನೆ ಆದ ನಂತರ ಜೀವನ ರೂಪಾಂತರಣಗೊಳ್ಳುತ್ತೆ. ಇಲ್ಲಿ ಮನುಷ್ಯ ಬಹಳ ಎಚ್ಚರಿಕೆಯಿಂದ, ಜಾಗೃತಿಯಿಂದ ಜೀವನವನ್ನು ನಡೆಸಬೇಕು. ಕೇವಲ ಮುಂದೆ ಮಾತ್ರ ದೃಷ್ಟಿ ಇಟ್ಟರೆ ಏನು ಪ್ರಯೋಜನ ಇಲ್ಲ. 360 ಡಿಗ್ರಿಗಳಲ್ಲಿ ದೃಷ್ಟಿ ಇಡೋದನ್ನು ಕಲಿಬೇಕು. ಇದೊಂದು ಅದ್ಭುತವಾದಂತಹ ಕಲೆ. ಇದು ನಿನಗೆ ಗೊತ್ತಾಗಲಿಲ್ವಾ? ನನ್ನ ಜೊತೆಲಿ ಬಾ, ಆತ್ಮಸಮೃದ್ಧಿ ಯೋಗ ಕೋರ್ಸಿಗೆ ಸೇರ್ಕೋ. ಖಂಡಿತವಾಗಲೂ ಅತ್ಯದ್ಭುತವಾದ ಜೀವನ ಪ್ರಾಪ್ತಿಯಾಗೋದಕ್ಕೆ ಈ ASY ನಿನಗೆ ಸಹಾಯ ಮಾಡುತ್ತೆ.